ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿಗೆ ಮಹಾಯುದ್ಧವೇ ನಡೀತಾ ಇದೆ. ಜಾರಕಿಹೊಳಿ ಸಹೋದರರ ವಿರುದ್ಧ ತೊಡೆತಟ್ಟಿದ್ದಾರೆ ಸವದಿ ಮತ್ತು ಕತ್ತಿ. ಚುನಾವಣೆಯ ಅಖಾಡಕ್ಕಿಳಿದ ಲಕ್ಷ್ಮಣ್ ಸವದಿ ಹಾಗೂ ರಮೇಶ್ ಕತ್ತಿ. ಒಂದೇ ವೇದಿಕೆಯಲ್ಲಿ ಜಾರಕಿಹೊಳಿ ವಿರೋಧಿ ಬಣದ ಶಕ್ತಿ ಪ್ರದರ್ಶನ. ಸಚಿವ ಸತೀಶ್ ಜಾರಕಿಹೊಳಿ ಆಪ್ತನ ಕ್ಷೇತ್ರದಿಂದಲೇ ಪ್ರಚಾರ ಸಭೆ. ಸವದಿ ಬಣಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರ್, ಎಬಿ ಪಾಟೀಲ್, ಮಾಜಿ ಸಂಸದ ಅಮರಸಿಂಹ ಪಾಟೀಲ್ ಸವದಿ ಬಣಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ರಾಯಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ. ಬಸನಗೌಡ, ಆಸಂಗಿ, ಅಪ್ಪಾಸಾಹೇಬ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಜಾರಕಿಹೊಳಿ ಬಣದಿಂದ ಕಣಕ್ಕೆ ಇಳಿದಿದ್ದಾರೆ ಅಪ್ಪಾಸಾಹೇಬ್. ಡಿಸಿಸಿ ಬ್ಯಾಂಕ್ ಹಾಲಿ ಅಧ್ಯಕ್ಷ ಅಪ್ಪಾಸಾಹೇಬ್ ಕುಲಗೋಡೆ. ಸವದಿ ಬಣದಿಂದ ಅಧ್ಯಕ್ಷ ಗಾದಿಗೆ ಬಸನಗೌಡ, ಆಸಂಗಿ ಸ್ಪರ್ಧೆಗಿಳಿದಿದ್ದಾರೆ. ಈ ಒಂದು ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಯಾರು ಗೆಲ್ತಾರೆ, ಯಾರ ಬಣ ಮೇಲುಗೈಯನ್ನ ಸಾಧಿಸುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಹೇಳ್ತಿರ್ಬೋದು, ಈಗ ನಮ್ಮ 9 ಬಂದವು, ನಮ್ಮ 10 ಬಂದವು. ಮರಾಠಿ ಒಳಗ ಒಂದು ಗಾದಿ ಮಾತದ, ಕಸ ದಿಸ್ತೈ ತಸ ನಸ್ತೈ ಮನೋರ್ ಜಗ ಬಸ್ತೈ ಅಂತ ಹೇಳಿ. ಈಗ ವಿರೋಧ ಆದವ್ರು ಯಾರು, ಇನ್ನು ಆಯ್ಕೆ ಆಗಿ ಬರೋರು ಯಾರು? ಈ ಶೋಭ ನಾನು ಚೋಪಡಿ ಒಳಗೆ ನಾ ಬರೆದು ಇಟ್ಕೊಂಡಿದ್ದೀನಿ. ನಿಮಗ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ನಾನು ಕೇಳಕ್ ಬಂದಿದ್ದೀನಿ. ರಾಯಬಾಗ್ ತಾಲೂಕದಿಂದ ಬಸಣ್ಣ ಆಸಂಗಿ ಅವ್ರನ್ನ ಆರಿಸಿಕೊಟ್ರ ನಮ್ಮವರೇ ಒಬ್ರು ಬ್ಯಾಂಕಿನ ಅಧ್ಯಕ್ಷ. ನಾವೇನ್ ಬರೀ ಏನ್ ಮಾಯನಿಕ ಉಪ್ಪಿನಕ ಅಟೆಂಡ್ ಯಾಕಾಕತ್ತೀವಿ? ಏನ್ ನಮಗೇನ್ ರಾಜಕಾರಣ ಏನ್ ನಮಗ್ ಗೊತ್ತೇ ಇಲ್ಲ. ಅಪ್ಪಾಸಾಹೇಬ್ ಕುಲಗೋಡಿ ಅವರು ಅಧ್ಯಕ್ಷರಾದ ಮೇಲೆ ಹಿಂದಿರ್ತಕ್ಕಂಥ ಅಪ್ಪಾಸಾಹೇಬ್ನೇ ಬೇರೆ, ಈಗಿರ್ತಕ್ಕಂಥ ಅಪ್ಪಾಸಾಹೇಬ್ನೇ ಬೇರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗಾದಿಗೆ ನಡೀತಾ ಇರುವಂತಹ ಪೈಪೋಟಿ ಇದೆಯಲ್ಲ, ಇದು ಪ್ರತಿಷ್ಠೆಯ ಕಣವಾಗಿದೆ. ಯಾರ ಬಣ ಮೇಲುಗೈ ಸಾಧಿಸುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಹೇಗ್ ನಡೀತಾ ಇದೆ ಅಲ್ಲಿ ಈ ಡಿಸಿಸಿ ಬ್ಯಾಂಕ್ಗೆ ಸಿದ್ಧತೆ? ಹಾಗೆಯೇ ರಣಕಣದಲ್ಲಿ ಯಾವ ರೀತಿಯಾಗಿ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಘಟಾನುಘಟಿ ನಾಯಕರು? ಹೌದು ಮಧುಶ್ರೀ, ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ಗೆ 16 ಸ್ಥಾನಗಳ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಈಗಾಗಲೇ 9 ಸ್ಥಾನಗಳು ಅವಿರೋಧ ಆಯ್ಕೆ ಆಗಿರುವಂತದ್ದು. ಇದರಲ್ಲಿ 7 ಸ್ಥಾನಗಳು ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ ಅವರು ಗೆಲ್ಲುವುದರ ಮೂಲಕ ಮೇಲುಗೈ ಸಾಧಿಸಿರುವಂತದ್ದು. ಆದ್ರೆ ಇನ್ನು 7 ಸ್ಥಾನಗಳಿಗೆ ಏನ್ ಚುನಾವಣೆ ನಡೀತಾ ಇದೆ, ಆ ಒಂದು ಚುನಾವಣೆಗೆ ಬಹಳಷ್ಟು ಜಿದ್ದಾಜಿದ್ದಿ ನಡೀತಾ ಇರುವಂತದ್ದು. ಈವರೆಗೂ ಕೂಡ ಕತ್ತಿ ಮತ್ತು ಸೌದಿ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ರು. ಆದ್ರೆ ಇದೀಗ ಅಖಾಡಕ್ಕೆ ಇಳಿಯುವುದರ ಮೂಲಕ ನೇರವಾಗಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ತೊಡೆ ತಟ್ಟಿರುವಂತದ್ದು. ಇನ್ನೊಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಕೂಡ ತಾವೇನು ಕಡಿಮೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ 3 ಜನ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ 3 ಜನ ಸೇರ್ಕೊಂಡು ಅಖಾಡಕ್ಕೆ ಇಳಿದಿರುವಂತದ್ದು. ಹೀಗಾಗಿ ಈ ಒಂದು ಚುನಾವಣೆ ಏನಿದೆ ಜಿದ್ದಾಜಿದ್ದಿಗೆ ಕಾರಣ ಆಗಿರುವಂತದ್ದು. ತಮ್ಮವ್ರನ್ನ ಗೆಲ್ಲಿಸುವುದರ ಮೂಲಕ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸೌದಿ ಅವರು ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆ ಇನ್ನು 2 ಸ್ಥಾನವನ್ನ ಗೆಲ್ಲುವುದರ ಮೂಲಕ ನಾವೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಭರವಸೆಯಲ್ಲಿ ಇರುವಂತದ್ದು. ಸೊ ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಚುನಾವಣೆ ಏನಿದೆ ಬಹಳಷ್ಟು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸಹದೇವ್.